ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟು ಮಯೂರಶಿಕೆ. ಈಗಾಗಲೇ ಸುಮಾರು ಜನ ಮಯೂರಶಿಕೆ ಬಗ್ಗೆ ತಿಳ್ಕೊಂಡಿರ್ತೀರ, ನೋಡಿರ್ತೀರ. ಇವತ್ತಿನ ವಿಡಿಯೋ ಮಯೂರಶಿಕೆ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಮಯೂರಶಿಕೆ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗ್ತವೆ. ತಾಂತ್ರಿಕರು, ಮಾಂತ್ರಿಕರು, ಪುರೋಹಿತರು ಹಾಗೂ ಅರ್ಚಕರು ಪ್ರತಿಯೊಬ್ಬರಿಗೂ ಇದರ ಪರಿಚಯ ಇದ್ದೇ ಇರ್ತದೆ. ಇದನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ತರಬೇಕು ಅಂತ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮಯೂರಶಿಕೆ ಅನ್ನೋದು ಒಂದು ತಂಪು ವಾತಾವರಣದಲ್ಲಿ ಬೆಳೆಯುವಂಥ ಒಂದು ಗಿಡಮೂಲಿಕೆ. ಇದು ವರ್ಷ ಇಡೀ ಸಿಗಲ್ಲ, ಕೇವಲ ಮಳೆಗಾಲದಲ್ಲಿ ಮಾತ್ರ ಒಂದು 2 ರಿಂದ 3 ತಿಂಗಳು ಮಾತ್ರ ಸಿಗ್ತದೆ. ಎಲ್ಲ ಕಡೆಯೂ ಸಿಗಲ್ಲ, ದಟ್ಟವಾದ ಅರಣ್ಯ ಭಾಗದಲ್ಲಿ ಮಾತ್ರ ಇದು ಸಿಗ್ತಕ್ಕಂತಹ ಒಂದು ವನಸ್ಪತಿ. ತಂಪು ವಾತಾವರಣದಲ್ಲಿ ಬೆಳೆಯೋದ್ರಿಂದ ಈ ಒಂದು ಮಯೂರಶಿಕೆ ನೋಡೋಕ್ಕೆ ಹಚ್ಚಿ ಹಸಿರಿನ ಥರ ಕಾಣುತ್ತೆ. ಆದರೆ ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋದಲ್ಲಿ ಅಷ್ಟೊಂದು ಹಸಿರಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಬಾಡೋಗಿದೆ. ಯಾಕಂತಂದರೆ ಇದೀಗಾಗಲೇ ಮಳೆಗಾಲ ಕಳೆದು ಸುಮಾರು 1 ತಿಂಗಳಾಗಿದೆ, ಹಾಗಾಗಿ ಇದು ಪೂರ್ತಿ ಒಣಗಿದೆ. ಈ ಮಯೂರಶಿಕೆಯನ್ನು ನಾವು ಕಿತ್ತು ತಂದು ಒಂದು 2 ರಿಂದ 3 ಗಂಟೆ ಹಿಡ್ಕೊಂಡ್ರೆ ಸಾಕು, ಅದು ಪೂರ್ತಿ ಮುದುರ್ಕೊಳ್ಳುತ್ತೆ. ಅಂದರೆ ಬಾಡೋಗಿರೋ ಥರ ಕಾಣಿಸುತ್ತೆ. ಇದು ನೀರಿದ್ದಾಗ ಮಾತ್ರ ಹಚ್ಚ ಹಸಿರು ಥರ ಕಾಣುತ್ತೆ. ದಟ್ಟವಾದ ಅರಣ್ಯ ಭಾಗದಲ್ಲಿ ಕಲ್ಲು ಬಂಡೆಗಳ ಮಧ್ಯ ಅಲ್ಲಿ ನೀರು ಹರಿತಾ ಇರಬೇಕು. ಅಂಥ ಕಡೆ ಈ ಮಯೂರಶಿಕೆ ಅಥವಾ ತಾಮ್ರಶಿಕೆಯೂ ಸಹ ಇಲ್ಲೇ ಬೆಳೆಯುವಂತಹ ಜಾಗ ಈ ರೀತಿ ಇರ್ತದೆ. ನೋಡಿ, ಇದು ಮಯೂರಶಿಕೆ. ನವಿಲು ತನ್ನ ಗರಿಗಳನ್ನು ಓಪನ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಆಕಾರ, ರೌಂಡು, ಅರ್ಧ ರೌಂಡು, ಅದೇ ಥರ ಈ ಒಂದು ಮಯೂರಶಿಕೆ ಸಹ ಕಾಣುತ್ತೆ. ಹಾಗಾಗಿ ಇದನ್ನು ನವಿಲು ಪುಕ್ಕ ಅಂತಲೂ ಕರೀತಾರೆ. ನವಿಲು ಗರಿ, ನವಿಲು ಪುಕ್ಕ ಅಂತಲೂ ಈ ಒಂದು ಮಯೂರಶಿಕೆಗೆ ಹೆಸರಿಟ್ಟು ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಕರೀತಾರೆ. ನಾವು ಮಾಡುವಂಥ ಪ್ರಯೋಗಗಳು 100% ಸಕ್ಸಸ್ ಆಗಬೇಕು ಅಂತಂದಾಗ ಕೇವಲ ಮಯೂರಶಿಕೆ ಅಷ್ಟೇ ಅಲ್ಲ, ಮಯೂರಶಿಕೆ ಆಗಲಿ, ತಾಮ್ರಶಿಕೆ, ಗಿಡಮೂಲಿಕೆಗಳು, ಪ್ರತಿಯೊಂದು ಗಿಡಮೂಲಿಕೆಗಳು ಹಾಗೂ ಪ್ರತಿಯೊಂದು ಭೂತಾಳಿಗಳನ್ನ ನಾವು ತರುವಾಗ ಅದಕ್ಕೆ ಆಮಂತ್ರಣ ನಿಮಂತ್ರಣವನ್ನು ಪಾಲನೆ ಮಾಡಬೇಕಾಗ್ತದೆ. ನಾವು ಸುಮ್ಮನೆ ಕಿತ್ಕೊಂಬಂದು ಪ್ರಯೋಗ ಮಾಡ್ತೀವಿ ಅಂದರೆ ಅದಕ್ಕೆ ಜೀವ ಇರಲ್ಲ. ಹಾಗಾಗಿ ಕೆಲಸಗಳು ಫೇಲ್ ಆಗೋ ಸಾಧ್ಯತೆಗಳು ತುಂಬ ಇರ್ತವೆ. ಇದರಿಂದ ನಾವೇನು ಮಾಡಬೇಕಂತಂದರೆ, ಇದಕ್ಕೆ ನಾವು ತರುವಂತಹ ಮೂಲಿಕೆಗೆ ಸಂಬಂಧಪಟ್ಟ ಹಾಗೆ ಯಾವ ದಿನ ತರಬೇಕು, ಯಾವ ಮುಹೂರ್ತದಲ್ಲಿ ತರಬೇಕು, ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗ್ತದೆ. ಈ ಒಂದು ಮಯೂರಶಿಕೆ ವನಸ್ಪತಿಯನ್ನು ಭಾನುವಾರ ಪುಷ್ಯ ನಕ್ಷತ್ರ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ, ಅಂದರೆ ನಾಳೆ ಭಾನುವಾರ ಪುಷ್ಯ ನಕ್ಷತ್ರ ಇದೆ ಅಂತಂದಾಗ ಇವತ್ತು ಶನಿವಾರ ರಾತ್ರಿ ನಾವು ಆ ಒಂದು ಭಾಗದಲ್ಲಿ ಹೋಗಿ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಗಂಧ, ವಿಭೂತಿ, ಭಸ್ಮ, ಹಣ್ಣು ಹಂಪಲು, ಸ್ವೀಟು, ಕಡ್ಡಿ, ಕರ್ಪೂರ ಇವೆಲ್ಲ ಹಚ್ಚಿ ಅಲ್ಲಿ ಪೂಜೆಯನ್ನು ಮಾಡಿ ಕಂಕಣವನ್ನು ಕಟ್ಟಿ ನಾವು ಆಮಂತ್ರಣವನ್ನು ಕೊಡಬೇಕಾಗ್ತದೆ. ನಂತರ ಭಾಗದಲ್ಲಿ ನಾಳೆ ಭಾನುವಾರ ಪುಷ್ಯ ನಕ್ಷತ್ರ ಬಂದಿರತಕ್ಕಂತಹ ಸಂದರ್ಭ, ನಾವು ಹಿಂದಿನ ದಿನ ಶನಿವಾರ ರಾತ್ರಿ ಯಾವ ಒಂದು ಟೈಮ್ಗೆ ನಾವು ಇಲ್ಲಿ ಆಮಂತ್ರಣ ಕೊಟ್ಟಿರ್ತೀವೋ ಅದೇ ಟೈಮ್ಗೆ ಸರಿಯಾಗಿ ಬಂದು ನಾವು ಮತ್ತೊಂದು ಸಲ ಇದಕ್ಕೆ ಪೂಜೆಯನ್ನು ಮಾಡಿ ಆಮಂತ್ರಣ ಕೊಟ್ಟು ಈ ಒಂದು ಮೂಲಿಕೆಯನ್ನು ತರಬೇಕಾಗ್ತದೆ. ನಾವು ಎಲ್ಲ ಒಂದು ಗಿಡಗಳಿಗೂ ಎಲ್ಲ ಮೂಲಿಕೆಗೂ ನಾವು ಪೂಜೆ ಮಾಡಬೇಕು ಅಂತೇನಿಲ್ಲ. ಯಾವುದಾದ್ರೂ ಒಂದೇ ಒಂದು ಮಯೂರಶಿಕೆಗೆ ಒಂದು ಕಡ್ಡಿಗೆ ನಾವು ಪೂಜೆಯನ್ನು ಮಾಡಿದ್ರೆ ಸಾಕು. ಮಾಡಿ ನಾವು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ಬರ್ಬೇಕಾಗ್ತದೆ. ಅದನ್ನು ತಂದ ನಂತರ ದೇವಸ್ಥಾನದಾಗಲಾಗಲಿ, ಮನೆಯಲ್ಲಾಗಲಿ ಅಥವಾ ಹೊರಗಡೆ ಎಲ್ಲಾದರೂ ಸಹ ಒಂದು ಕಪ್ಪು ಬಟ್ಟೆಯಲ್ಲಿ ಈ ಒಂದು ವನಸ್ಪತಿಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಮತ್ತೊಮ್ಮೆ ನಾವು ಪೂಜೆಯನ್ನು ಮಾಡಿ ಅಲ್ಲಿ ಮಂತ್ರ ಜಪವನ್ನು ಮಾಡಿ ಅದಕ್ಕೆ ಶುದ್ಧಿಯನ್ನು ಮಾಡಿ ಇಟ್ಕೋಬೇಕಾಗ್ತದೆ. ಇದಕ್ಕೆ ಯಾವುದೇ ರೀತಿ ಅಂಟು ಮುಂಟು ತಾಗದೇ ಇರೋ ರೀತಿ ನಾವು ಕಾಪಾಡ್ಕೋಬೇಕು. ಇದು ಬಹಳ ಮುಖ್ಯ. ನೆರಳಲ್ಲೇ ಒಣಗಿಸ್ಕೋಬೇಕು, ನಾವು ಬಿಸಿಲಿಗೆ ಇಡೋ ಹಾಗಿಲ್ಲ. ಇಷ್ಟೆಲ್ಲ ಪ್ರಾಸೆಸ್ ಮಾಡಿಕೊಂಡು ನಂತರ ಭಾಗದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೆ ನಮಗೆ 100% ರಿಸಲ್ಟ್ ಅನ್ನೋದು ಬರ್ತದೆ. ಈ ಮಯೂರಶಿಕೆಯನ್ನು ಬಳಸ್ಕೊಂಡು ಯಾವ್ಯಾವ ರೀತಿ ನಾವು ಬಳಕೆಯನ್ನು ಮಾಡ್ಬೋದು, ಇದರಿಂದ ನಮ್ಗೆ ಆಗುವಂಥ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ಮಯೂರಶಿಕೆಯನ್ನು ತಾಂತ್ರಿಕ ಪದ್ಧತಿಯಲ್ಲಾಗಲಿ ಅಥವಾ ವಾಮ ಮಾರ್ಗದಲ್ಲಿ, ಸಾತ್ವಿಕ ಮಾರ್ಗದಲ್ಲಿ, ಪ್ರತಿಯೊಂದು ಮಾರ್ಗದಲ್ಲೂ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ. ಹೋಮ ಹವನಗಳಿಗೆ ಮಯೂರಶಿಕೆ ಬೇಕಾಗ್ತದೆ. ಅದೇ ರೀತಿ ನಾವೊಂದು ದೇವತಾ ಪ್ರತಿಷ್ಠಾಪನೆಗೆ, ದೇವತಾ ಚಕ್ರ ಸ್ಥಾಪನೆಗೆ, ದೇವತಾ ವಿಗ್ರಹ ಸ್ಥಾಪನೆಗೆ ಮಯೂರಶಿಕೆಯನ್ನು ಹಾಕ್ತೀವಿ. ವಾಮ ಮಾರ್ಗದಲ್ಲಿ ನೋಡೋದಾದರೆ, ವಾಮ ಮಾರ್ಗದಲ್ಲಿ ವಶೀಕರಣಕ್ಕೆ ಮಯೂರಶಿಕೆಗೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ನೀಡಲಾಗುತ್ತೆ. ಗಂಡ ಹೆಂಡತಿ ವಶೀಕರಣ, ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತೆ ಮಾವ, ಈ ರೀತಿ ಕುಟುಂಬ ವಶೀಕರಣ, ವ್ಯಾಪಾರ ವಶೀಕರಣ, ಪ್ರತಿಯೊಂದು ವಶೀಕರಣಕ್ಕೂ ಸಹ ಮಯೂರಶಿಕೆ ಬಹಳ ಶಕ್ತಿಯುತವಾಗಿ ಕೆಲಸವನ್ನು ಮಾಡ್ತದೆ. ಇದಲ್ಲದೆ ಕೆಲವೊಂದು ಔಷಧಿಗಳಲ್ಲೂ ಸಹ ಈ ಒಂದು ಮಯೂರಶಿಕೆಯನ್ನು ಬಳಸಲಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಅದರ ಬಗ್ಗೆ ನಮ್ಮ ಹತ್ರ ಹೆಚ್ಚಿನ ಮಾಹಿತಿ ಇಲ್ಲ. ವಾಮ ಮಾರ್ಗದಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಅಂತ ಮಾಹಿತಿಯನ್ನು ಕೊಡ್ತೀನಿ. ಕೆಲವು ಭಾಗದಲ್ಲಿ ಮಯೂರಶಿಕೆಯನ್ನು ಅರೆದು ಇದರ ಜೊತೆ ಕೆಲವೊಂದು ಗಿಡಮೂಲಿಕೆಯನ್ನು ಬೆರೆಸಿ
ಇದನ್ನು ಒಂದು ಟ್ಯಾಬ್ಲೆಟ್ ಥರ ಒಂದು ಮಾತ್ರೆಯ ಗಾತ್ರದಲ್ಲಿ ಒಣಗಿಸಿಟ್ಟು ಇದನ್ನು ಹೊಟ್ಟೆಗೆ ಮದ್ದಿನ ರೂಪದಲ್ಲೂ ಸಹ ಹೊಟ್ಟೆಗೆ ಹಾಕ್ತಾರೆ. ಅದಕ್ಕೂ ಸಹ ಈ ಮಯೂರಶಿಕೆಯನ್ನು ಬಳಸಲಾಗುತ್ತೆ. ಇದು ಬಿಟ್ಟು ಮಯೂರಶಿಕೆಯನ್ನು ಬಳಸ್ಕೊಂಡು ನಾವು ಅಷ್ಟದಿಗ್ಬಂಧನೆ ದಶದಿಗ್ಬಂಧನೆಯನ್ನು ಮಾಡ್ಬೋದು. ನಾವು ಮನೆಗಳಿಗೆ ಅಥವಾ ವ್ಯಾಪಾರ ಭಾಗದಲ್ಲಿ ದಿಗ್ಬಂಧನೆ ಮಾಡ್ತಿದ್ದೀವಿ ಅಂತಂದಾಗ ಮಯೂರಶಿಕೆ ಬಳಕೆಯನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ವ್ಯಾಪಾರ ಲಾಸ್ ಆಗಿದೆ, ವ್ಯಾಪಾರ ಮೊದಲಿನಂತೆ ನಡಿಬೇಕು ಅಂತಂದಾಗೂ ಸಹ ನಾವು ಮಯೂರಶಿಕೆಯನ್ನು ಬಳಸ್ಕೊಂಡು ಅಲ್ಲಿ ಜನಾಕರ್ಷಣೆಯನ್ನು ಮಾಡಲಾಗುತ್ತೆ ಹಾಗೂ ಧನಾಕರ್ಷಣೆಯನ್ನು ಮಾಡಲಾಗುತ್ತೆ. ನಮ್ಮ ವ್ಯಾಪಾರ ಎಂದಿನಂತೆ ಸದಾ ನಡೆಯೋದಂತ ನಾವು ಅಷ್ಟು ಶಕ್ತಿಯನ್ನು ಈ ಮಯೂರಶಿಕೆಯಿಂದ ನಾವು ಪಡಿಬಹುದು. ಇನ್ನು ದೇವತಾ ಪ್ರತಿಷ್ಠಾಪನೆ, ದೇವತಾ ಚಕ್ರ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ದೇವರಿಗೆ ಚಕ್ರ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಎಲ್ಲ ವನಸ್ಪತಿಯನ್ನು ಬಳಸಲಾಗ್ತದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿ, ನಾವು ವಿಗ್ರಹವನ್ನು ನೋಡುವಾಗ ಸಾಕ್ಷಾತ್ ದೇವರೇ ಬಂದು ಕೂತಿರೋ ಅಷ್ಟು ಅಲಂಕಾರ, ಅಷ್ಟು ಅಂದವಾಗಿ ಕಾಣ್ತದೆ, ಅಷ್ಟು ಆಕರ್ಷಣೆ ಆಗ್ತದೆ ದೇವತಾ ವಿಗ್ರಹ. ಯಾಕಂತಂದರೆ ಅಲ್ಲಿ ಪೀಠದ ಒಳಭಾಗದಲ್ಲಿ ಹಾಕಿರ್ತಕ್ಕಂತಹ ಗಿಡಮೂಲಿಕೆಯ ಸಹಾಯದಿಂದ ಅದರ ಶಕ್ತಿಯಿಂದ ಆ ರೀತಿ ಆಕರ್ಷಣೆ ಆಗ್ತದೆ. ಹಾಗಾಗಿ ಪ್ರತಿಯೊಂದು ದೇವತಾ ಪ್ರತಿಷ್ಠಾಪನೆಗೆ ಗಿಡಮೂಲಿಕೆಗಳು ಇವೆಲ್ಲ ಬೇಕಾಗ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವನಸ್ಪತಿ ಅಂತಂದರೆ ಮಯೂರಶಿಕೆ. ಯಾವುದೇ ಒಂದು ವನಸ್ಪತಿ ಗಿಡಮೂಲಿಕೆ ಅಂತ ತರಬೇಕಂತಂದರೆ ನಾವು ಖಂಡಿತವಾಗಿ ಅದಕ್ಕೆ ವಿಧಿವಿಧಾನವನ್ನು ಪಾಲನೆ ಮಾಡಲೇಬೇಕು. ಸುಮ್ಮನೆ ತೊಗೊಂಬಂದರೆ ಅವು ಕೆಲಸ ಮಾಡಲ್ಲ. ಆಮಂತ್ರಣ ನಿಮಂತ್ರಣ ಪಾಲನೆ ಮಾಡಿ ನಾವು ಒಳ್ಳೆ ಕೆಲಸಕ್ಕೆ ತರ್ತೀವಿ ಅಂತಂದಾಗ ಅದಕ್ಕೆ ಸಾತ್ವಿಕವಾಗಿ ನಾವು ಭೋಗಗಳನ್ನು ಮಡಗಿ ಪೂಜೆಯನ್ನು ಮಾಡಿ ಆಮಂತ್ರಣ ಕೊಟ್ಟು ತರಬೇಕಾಗ್ತದೆ. ಅದೇ ರೀತಿ ನಾವು ಒಂದು ಕೆಡುಕು ಕೆಲಸಗಳಿಗೆ, ಯಾವುದನ್ನ ಶತ್ರುನಾಶ ಕೆಲಸಗಳಿಗೆ, ಉಚ್ಚಾಟನೆಯ ಕೆಲಸಗಳಿಗೆ, ವಿದ್ವೇಷಣೆ ಕೆಲಸಗಳಿಗೆ ನಾವು ಒಂದು ವನಸ್ಪತಿಯನ್ನು ತರ್ತಿದ್ದೀವಿ, ಭೂತಾಳಿ ತರ್ತಿದ್ದೀವಿ ಅಂತಂದಾಗ ಅದಕ್ಕೆ ತಕ್ಕ ಹಾಗೆ ನಾವು ಮದ್ದು, ಮಾಂಸ, ರಕ್ತ ಈ ಥರ ಒಂದು ಬಲಿ ಅನ್ನವನ್ನು ಹಾಗೂ ಈ ರೀತಿ ಒಂದು ಕೆಡುಕು ಪ್ರಯೋಗಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಪದಾರ್ಥಗಳನ್ನು ನಾವು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಆಮಂತ್ರಣ ಕೊಟ್ಟು ನಾವು ಗಿಡಮೂಲಿಕೆಯನ್ನು ತರಬೇಕಾಗ್ತದೆ. ಒಂದು ನೆನಪಿರಲಿ, ಸಾಧಕರಿಗೆ ನಮ್ಮ ಕಣ್ಣು ಮುಂದೆ ಗಿಡಮೂಲಿಕೆ ಸಿಕ್ಕಿದೆ, ಭೂತಾಳಿ ಸಿಕ್ಕಿದೆ ಅಂತಂದಾಗ ನಾವು ಇಡೀ ಮರನೇ ಕತ್ತರಿಸ್ಕೊಂಡು ತರಬಾರ್ದು. ನಮ್ಗೆ ಅಷ್ಟು ಕಣ್ಣು ಮುಂದೆ ಇದೆ ಅಂತಂದ್ರೆ ಎಲ್ಲ ನಾವು ಕಿತ್ಕೊಂಬರಬಾರ್ದು. ಯಾಕಂತಂದರೆ ನಮ್ಗೆ ಎಷ್ಟು ಉಪಯೋಗ ಇದೆಯೋ, ನಮ್ಗೆ ಎಷ್ಟು ಬಳಸ್ಕೊತೀವೋ ಅಷ್ಟು ಮಾತ್ರ ತರಬೇಕಾಗ್ತದೆ. ನಾವು ವಿನಾಕಾರಣ ಎಲ್ಲ ತಂದು ಕಿತ್ತು ಹಾಳು ಮಾಡಿ ಪ್ರಕೃತಿ ನಾಶ ಮಾಡಬಾರ್ದು. ಇದು ಪ್ರಕೃತಿಗೆ ವಿರುದ್ಧ. ಪ್ರಕೃತಿಯಲ್ಲಿ ಬೆಳೆಯುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡಗಳು ಮಾನವನಿಗೆ ಅನುಕೂಲವಾಗಿ ಇರ್ತದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಮರ ಗಿಡಗಳನ್ನ ಕತ್ತರಿಸೋದು, ಗಿಡಮೂಲಿಕೆಗಳನ್ನ ಹಾಳು ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡೋದು ಮಾಡಬಾರ್ದು. ಇವೆಲ್ಲ ಪ್ರಕೃತಿಗೆ ವಿರುದ್ಧ. ನಾವು ಪ್ರಕೃತಿಯನ್ನು ಹಾಳು ಮಾಡಿದಾಗ ಪ್ರಕೃತಿ ನಮ್ಮನ್ನು ಖಂಡಿತವಾಗೂ ಹಾಳು ಮಾಡುತ್ತೆ, ನಾಶ ಮಾಡುತ್ತೆ. ಹಾಗಾಗಿ ನಮ್ಮ ಕೈಲಾದರೆ ಒಂದು ಸ್ವಲ್ಪ ನೀರು ಹಾಕಿ ಮರ ಗಿಡಗಳಿಗೆ ಬೆಳೆಸಬೇಕು. ಒಂದು ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಅನ್ನ, ಊಟ, ಕಾಲು, ಬೇಳೆ ಅಂತ ನಾವೇನಂತೀವೋ ಅವು ತಿನ್ನುವಂಥ ಪದಾರ್ಥವನ್ನು ಹಾಕಿ ನಾವು ಅದಕ್ಕೆ ಒಂದು ಸಹಾಯವನ್ನು ಮಾಡಬೇಕಾಗ್ತದೆ. ಗಿಡಮೂಲಿಕೆಗಳ ಬಗ್ಗೆ ಆಗಲಿ ಅಥವಾ ವನಸ್ಪತಿಗಳ ಬಗ್ಗೆ ಆಗಲಿ, ಭೂತಾಳಿಗಳ ಬಗ್ಗೆ ಆಗಲಿ ಒಂದೇ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಅದರ ಒಂದು ಪ್ರಭಾವ, ಅದರ ಒಂದು ಶಕ್ತಿ, ಅದರ ಒಂದು ಬಳಕೆಗಳು ಅಷ್ಟು ಇರ್ತವೆ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಸಾಧಕರು, ವಿದ್ಯೆ ಕಲಿಯುವಂಥವರು, ಸಾಧನೆ ಮಾಡ್ತಿರ್ತಕ್ಕಂಥವರು, ಹೊಸಬ್ರು ಹಳಬರು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ವಿಡಿಯೋನ ನೋಡಿ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದು ಇವತ್ತಿನ ಕಾನ್ಸೆಪ್ಟ್ ಆಗಿತ್ತು. ಮತ್ತಷ್ಟು ವಿಡಿಯೋಗಳ ಜೊತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಓಂ ನಮೋ ಕಾಲಭೈರವಾಯ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.